ಈ ಒಂದು ಪರೀಕ್ಷೆಗೆ ತಯಾರಿ ನಡೆಸಬೇಕಾದ್ರೆ ಪಠ್ಯ ಪುಸ್ತಕದ ಜೊತೆಗೆ ಒಂದು ದೈನಂದಿನ ಜೀವನ ಕ್ರಮಗಳನ್ನು ಉತ್ತರ ಬರೀಬೇಕಾದ್ರೆ ಹೇಗೆ ಅಳವಡಿಸ್ಕೋಬಹುದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ? ಸೊ ನಿಮ್ಮ ಪ್ರಕಾರ ಮಕ್ಕಳು ಏನ್ ಹೇಳ್ತಾರೆ, ಕನ್ಫ್ಯೂಸ್ ಆಗ್ಬಿಡ್ತು, ಮರ್ತೋದ್ವಿ, ಇದೆಲ್ಲ ರೀಸನ್ಸ್ ಕೊಡ್ತಾರೆ. ಅಂದ್ರೆ ಏನೇ ನೀವು ರೀಸನ್ ಕೊಟ್ಟು ಪರೀಕ್ಷೆ ಆದ್ಮೇಲೆ ಬಂದು ಸಿಕ್ಕಾಗ ಕೆಲವರು ಮಕ್ಕಳು ನಿಮ್ ಜೊತೆ ಮಾತಾಡ್ತಾರೆ, ಐ ಥಿಂಕ್ ಹೌದು, ಹಂಚ್ಕೋತಾರೆ. ಎಸ್ಪೆಷಲಿ ಅವ್ರದ್ದು ಮಾರ್ಕ್ಸ್ ಲೂಸ್ ಆಗೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ. ಬಿಕಾಸ್ ಅದ್ರಲ್ಲೇ ಕೆಲವೊಂದು ಟ್ವಿಸ್ಟ್ ಕ್ವಶನ್ಸ್ ಬರೋದು, ಅಡ್ವಾನ್ಸ್ ಆಗಿ ಕೇಳಿದಾಗ ಮಕ್ಕಳು ಎಲ್ಲಿ ಬರುತ್ತಿದ್ದು ಅಂತಾನೆ ಕೆಲವರಿಗೆ ಗೊತ್ತಿರಲ್ಲ. ಯಾಕೆಂದ್ರೆ ಅರ್ಧಂಬರ್ಧ ಓದಿರ್ತಾರೆ. ಯಾವಾಗ ಅವರು ಕಂಪ್ಲೀಟ್ ಆಗಿ ಓದಿರ್ತಾರೆ, ಕಂಪ್ಲೀಟ್ ಆಗಿ ಓದೋದ್ರ ಜೊತೆ ಅವ್ರಿಗೆ ಅದ್ರ ಬಗ್ಗೆ ಸಂಪೂರ್ಣ ನಾಲೆಡ್ಜ್ ಇರಬೇಕು. ಈ ಕಾನ್ಸೆಪ್ಟ್ ಇದೆ ಅಂದ್ರೆ ಅದ್ರ ಬಗ್ಗೆ ತರೋ ಬ್ರೈನ್ ಅಂದ್ರೆ ಅದು ಪ್ರತಿಯೊಂದು ಪಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅವ್ರಿಗೆ ಗೊತ್ತಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಇವಾಗ ನೀವು ಜಾಸ್ತಿ ಅಂಕಗಳನ್ನ ತಗೊಂಡಿದ್ದಾರೆ ಕಳೆದ ಎಷ್ಟು 3-4 ಸಾಲಗಳಿಂದ? 5 ವರ್ಷದಿಂದ ಹೆಚ್ಚು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವನ್ನ ಎಷ್ಟು ಬಾರಿ ಓದಿಸ್ಲಿಕ್ಕೆ ನೀವು ಹೌ ಯು ಆರ್ ಫೋರ್ಸ್ಡ್, ಅಂದ್ರೆ ಹೌ ಮೆನಿ ಟೈಮ್ಸ್ ಯು ಆರ್ ಫೋರ್ಸ್ಡ್ ಕಂಪ್ಲೀಟ್ ದಿ ಸಿಲೆಬಸ್ ಟೆಕ್ಸ್ಟ್ ಬುಕ್? ಸರ್ ಮಿನಿಮಮ್ 2 to 3 times ದೇ ಹ್ಯಾವ್ ಟು ಬಿ. 2 times ನಾವು ಪಾಠ ಮಾಡಬೇಕಾದ್ರೆ ಒಂದ್ಸರಿ ಟೆಸ್ಟ್ ಟೈಮಲ್ಲಿ ಎಲ್ಲ ರಿವೈಸ್ ಮಾಡಿ ಅಂತ ಹೇಳಿರ್ತೀವಿ. ಯಾವಾಗ ಫೈನಲ್ ರಿವಿಷನ್ ಅಂತ ಬರುತ್ತೆ, ನಾವು ಸಪರೇಟ್ ರಿವಿಷನ್ ಕೂಡ ಕೊಡ್ತೀವಿ, ಗಿವ್ ರೀಸನ್ಸ್ ಅಂತ ಅಪ್ಲಿಕೇಶನ್ ಕ್ವಶನ್ಸ್ ಕೂಡ ಕೊಡ್ತೀವಿ. ಅದು ಮತ್ತೆ ಫೈನಲ್ ಇನ್ನೊಂದು 20 days ಇದೆ, 30 days ಇದೆ ಅಂದಾಗ ಮತ್ತೆ ಇನ್ನೊಂದ್ಸರಿ ಅವ್ರು ರಿವೈಸ್ ಮಾಡಲೇಬೇಕು ಟೆಕ್ಸ್ಟ್ ಬುಕ್ನ. ಓಕೆ. ಇನ್ನು ಕೇಸ್ ಸ್ಟಡಿ ಪ್ರಶ್ನೆಗಳು ಅಂತನೂ ಸಹ ವಿಜ್ಞಾನದಲ್ಲಿ ಬರುತ್ತೆ ಅನ್ಸುತ್ತೆ, ಐ ಥಿಂಕ್. ಸೊ ಅದಕ್ಕೆ ಉತ್ತರ ಬರೀಲಿಕ್ಕೆ ಹೇಗೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಿಪೇರ್ ಆಗುವಂಥದ್ದು, ಹೇಗೆ ಪ್ರಿಪೇರ್ ಆಗಬೇಕು ಅವರು? ಮೇಯ್ನ್ ಓಲ್ಡ್ ಕ್ವಶನ್ ಪೇಪರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಸಾಲ್ವ್ ಮಾಡಿರಬೇಕು ಕ್ವಶನ್ ಪೇಪರ್ಸ್ನ. ಜೊತೆಗೆ ಗೌರ್ಮೆಂಟಿಂದ ಮಾಡೆಲ್ ಪೇಪರ್ಸ್ ಅಂತ ಬಿಡ್ತಾ ಇದ್ದಾರೆ, ಪ್ರಿಪ್ರೇಟರಿ ಪೇಪರ್ಸ್ ಬರ್ತಿದ್ದಾವೆ. ಪ್ರತಿಯೊಂದಕ್ಕೂ ಆನ್ಸರ್ನ ತರೋವಾಗಿ ಅವ್ರು ಸ್ಟಡಿ ಮಾಡಿದರೆ ಯಾವ ಟೈಪ್ ಕ್ವಶನ್ಸ್ ಬರ್ಬೋದು, ಅದಕ್ಕೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು, ಮಾಡೆಲ್ ಆನ್ಸರ್ ಕೂಡ ಬಿಡ್ತಿದ್ದಾರೆ. ಆ ಆನ್ಸರ್ನೆಲ್ಲ ನೋಡಿದ್ರೆ 2 marks ಕ್ವಶನ್ಗೆ ಎಷ್ಟು ಆನ್ಸರ್ ಬರೀಬೇಕು. ವಿ ವಿಲ್ ಎಕ್ಸ್ಪೆಕ್ಟ್ 4 points. ಫಾರ್ 3 marks 6 points ಇದ್ರೆ ಸಾಕು, ನಮಗೆ ಒಂದು ಪೇಜ್ ಎಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ. ಪಾಯಿಂಟ್ಸ್ ಇದ್ರೆ ಆನ್ಸರ್ ಮಾರ್ಕ್ಸ್ ಕೊಡ್ತೀವಿ. ಹಂಗಾಗಿ ಅವ್ರು ಏನ್ ಬರೀಬೇಕು, ಪರ್ಫೆಕ್ಟ್ ಆನ್ಸರ್ ಇರ್ಬೇಕು. ಮೇನ್ ಸೋಷಿಯಲ್ ತರ ಏನೇನೋ ಬರೆದ್ರೆ ಎಲ್ಲ ಮಾರ್ಕ್ಸ್ ಬರಲ್ಲ. ಪರ್ಫೆಕ್ಟ್ ಆಗಿದ್ರೆ ಅವ್ರು ಒಂದೇ ವರ್ಡ್ ಸೊ ಸಬ್ಜೆಕ್ಟ್ ಬೇಸ್ಡ್ ನಾವು ಅಂದ್ರೆ ಪದಗಳ ಬಳಕೆನಲ್ಲೂ ಸಹ ಹಂಗೆ ಇರಬೇಕು. ಹೌದು, ಸೈಂಟಿಫಿಕ್ ವರ್ಡ್ಸ್ ನ ಅವ್ರು ಯೂಸ್ ಮಾಡಬೇಕು. ಬೇರೆ ರಾನ್ಸಿಡಿಟಿ ಅಂದ್ರೆ ಬ್ಯಾಡ್ ಸ್ಮೆಲ್ಲಿಂಗ್ ಆಫ್ ಆಯಿಲ್ ಥಿಂಗ್ಸ್ ಅಂತ ನಮಗೆ ಗೊತ್ತಿದೆ. ಬಟ್ ರಾನ್ಸಿಡ್ ಅಂತ ವರ್ಡ್ ಬಳಸಿದ್ರೆ ದೇ ವಿಲ್ ಗಾಟ್ ಫುಲ್ ಮಾರ್ಕ್ಸ್. ಓಕೆ. ಇನ್ನು ಪೋಷಕರು ತಮ್ಮ ಮಕ್ಕಳ ಓದಿನಲ್ಲಿ ವಿಜ್ಞಾನದ ಪ್ರಯೋಗಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗೆ ಸಹಾಯ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್? ಈಗ ನಮ್ಮ ವಿಜ್ಞಾನ ಪುಸ್ತಕದಲ್ಲಿ ಆಲ್ಮೋಸ್ಟ್ ಎಲ್ಲ ಚಟುವಟಿಕೆಗಳು ಅಂತಾನೆ ಕೊಟ್ಟಿದ್ದಾರೆ ಸರ್. ಅದರಲ್ಲಿ ನಾವು ಮನೆಯಲ್ಲಿ ಮಾಡ್ಬೋದಾಗಿರೋಂತಹ ಕೆಲವೊಂದು, ಈಗ ನಾವು ಒಂದು ಆಸಿಡ್ ಬೇಸ್ನ ಚೆಕ್ ಮಾಡಬೇಕು ಅಂದ್ರೆ ಒಂದು ಸೋಪಿನ ಪುಡಿನ ನೀರಲ್ಲಿ ಕಲಸಿ ಒಂದು ಲಿಟ್ಮಸ್ ಪೇಪರ್ ಯೂಸ್ ಮಾಡಿದ್ರೆ ಸಾಕು, ಅದರಲ್ಲೇ ಗೊತ್ತಾಗುತ್ತೆ ಅದು ಆಸಿಡ್ ಬೇಸ್ ಅಂತ. ಒಂದು ಲೆಮನ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಸೋಡಾ ಎಲ್ಲರ ಮನೆಯಲ್ಲೂ ಇರುತ್ತೆ, ಅದರಿಂದಾನೇ ವಿ ಕ್ಯಾನ್ ಚೆಕ್. ಆ ಥರದ್ನ ಪೇರೆಂಟ್ಸು ಕೂಡ ಒಂದು ಜಸ್ಟ್ ಗ್ರಾಫೈಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಒಂದು ಬೌಲಲ್ಲಿ ನೀರು ತಗೊಂಡು ಒಂದು ಪೆನ್ಸಿಲ್ ತಗೊಂಡ್ರೆ ಅದರಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರಿಗೆ ಉತ್ತರ ಬರೀಲಿಕ್ಕೂ ಅನುಕೂಲ ಆಗುತ್ತೆ. ಮನೆಯಲ್ಲೂ ಸಹ ಮಾಡಿದಾಗ ಅದನ್ನ ಹೇಳ್ಕೊಟ್ಟಾಗ ಪೇರೆಂಟ್ಸು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಅವ್ರಿಗೂ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮಕ್ಳಿಗೂ ಹೆಲ್ಪ್ ಮಾಡ್ಬೋದು. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಈಗ ಒಂದು ಕೊನೆ 3 ತಿಂಗಳಲ್ಲಿ ಅಥವಾ ಕೊನೆ ಕ್ಷಣಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ? ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಮಕ್ಕಳು ಆದಷ್ಟು ಅವ್ರ ಆರೋಗ್ಯದ ಕಡೆ ಫಸ್ಟ್ ಗಮನ ಕೊಡಬೇಕು, ನೀಟಾಗಿ ಊಟ ಮಾಡಬೇಕು. ಬರೀ ನಿದ್ದೆಗೆಟ್ಟು ಓದ್ತೀನಿ ಅನ್ನೋದಲ್ಲ, ಎಷ್ಟೊತ್ತು ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಕಾನ್ಸಂಟ್ರೇಟ್ ಮಾಡೋದು. ನಾನು ಕೇಳೋದು ಮರ್ತೆ ಮೇಡಮ್, ಬೇರೆ ಸಬ್ಜೆಕ್ಟ್ ಶಿಕ್ಷಕರನ್ನ ಕೇಳಿಲ್ಲ, ನೀವು ಸೈನ್ಸ್ ಆದ್ರಿಂದ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಸೊ ವಿದ್ಯಾರ್ಥಿಗಳು ಕೇವಲ ಓದು ಮಾತ್ರ ಅಲ್ಲ, ನಿದ್ರೆ ಲೈಫ್ ಸ್ಟೈಲ್ಗೂ ಸಹ ತುಂಬಾ ಇಂಪಾರ್ಟೆನ್ಸ್ನ ಕೊಡಬೇಕು. ಹೌ ಕ್ಯಾನ್ ದೇ ಮ್ಯಾನೇಜ್ ಆಲ್ ದಿಸ್? ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನೈಟ್ ಎಲ್ಲ ಓದ್ಬಿಡ್ತಾರೆ, ಬೆಳಗ್ಗೆ ಎಕ್ಸಾಮ್ ಅಲ್ಲಿ ಬಂದು ತಲೆನೋವು ನನಗೆ ಇಲ್ಲ ತಲೆ ಸುತ್ತ ಬಿದ್ದುಬಿಡೋದು, ಊಟನೇ ಬಿಟ್ಬಿಡ್ತಾರೆ, ಸ್ನಾನ ಮಾಡೋದೇ ಇಲ್ಲ. ಪರ್ಸನಲ್ ಹೈಜೀನ್ ಆಲ್ಸೋ ಇಂಪಾರ್ಟೆಂಟ್. ಸ್ಲೀಪ್ ಮಿನಿಮಮ್ 5 to 6 hours ಆದ್ರೆ ಅವ್ರು ನಿದ್ದೆ ಮಾಡಬೇಕು. ಎಕ್ಸಾಮ್ ಹಿಂದಿನ ದಿವಸ ಅವ್ರು ಮಲಗಲೇಬೇಕು, ಇಲ್ಲಾಂದ್ರೆ ತಲೆನೋವು ಬರೋದು, ವಾಮಿಟಿಂಗ್ ಬರೋದು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೆಲ್ದಿ ಫುಡ್ ಹೌದು, ಅಂಡ್ ಹೆಲ್ದಿ ಫುಡ್ನ ತಗೊಬೇಕು ಅವರು. ಆದಷ್ಟು ವೆಜಿಟೇಬಲ್ಸು, ಫ್ರೂಟ್ಸು ಪ್ರಿಫರ್ ಮಾಡಬೇಕು. ಜಂಕ್ ಫುಡ್ನ ಕಡಿಮೆ ಮಾಡಬೇಕು. ಆಯಿಲ್ ಕಂಟೆಂಟ್ನ ಎಕ್ಸಾಮ್ ಹೋಗ್ಬೇಕಾದ್ರೆಲ್ಲ ತೊಗೊಂಡು ಹೋಗ್ಬಾರ್ದು, ಅದು ವಾಮಿಟಿಂಗ್ ಎಲ್ಲ ಮಾಡೋ ಚಾನ್ಸಸ್ ಇರುತ್ತೆ. ಆದಷ್ಟು ಲೈಟ್ ಫುಡ್ ತೊಗೊಬೇಕು ಅವರು. ಹಂಗಾಗಿ ಅವ್ರ ಆರೋಗ್ಯ ಕಾಪಾಡ್ಕೊಳ್ಳೋ ಜೊತೆಗೆ ಎಕ್ಸಾಮ್ ಟೈಮಲ್ಲೂ ಡ್ರಾಯಿಂಗಲ್ಲಿ ತುಂಬ ಕಾನ್ಸಂಟ್ರೇಟ್ ಮಾಡಿಬಿಡೋದು, ಅಲ್ಲೊಂದು ಅರ್ಧ ಗಂಟೆ 3/4 ಗಂಟೆ ವೇಸ್ಟ್ ಮಾಡಿಬಿಟ್ಟು ಆಮೇಲೆ ಆನ್ಸರೇ ಬರ್ದಿಲ್ಲ ನಾವು ಬೇರೆದಕ್ಕೆ ಅನ್ನೋದು. ಮತ್ತೆ ಒಂದು ಆನ್ಸರ್ನ 2-3 ಸರಿ ರಿಪೀಟ್ ಮಾಡಿದಾಗ ಫಸ್ಟ್ ಅವ್ರು ರಾಂಗ್ ಹಾಕ್ಬಿಟ್ಟಿರ್ತಾರೆ ವ್ಯಾಲ್ಯೂಯೇಟರು, ಮತ್ತೆ ಮಾರ್ಕ್ಸ್ ಕೊಡೋಷ್ಟು ಪೇಷನ್ಸ್ ಇರಲ್ಲ, ರಾಂಗ್ ಆಗ್ತಾರೆ, 0 ಕೊಡ್ತಾರೆ. ಯಾಕೆ ಪಾಸ್ ಆಗ್ತಾರೆ, ಅದೆಲ್ಲ ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ರಿವಿಷನ್ ಹೇಗಿರಬೇಕು, ಒಂದು ಔಟ್ ಆಫ್ ಔಟ್ ಅಂಕಗಳನ್ನ ತಗೊಳ್ಳಿಕ್ಕೆ ಯಾವ ರೀತಿ ಒಂದು ಪ್ರಾಕ್ಟೀಸ್ ಇರಬೇಕು ವಿಜ್ಞಾನ ವಿಷಯಕ್ಕೆ?
ವಿಜ್ಞಾನ ವಿಷಯ ಅಂತ ಬಂದಾಗ ಫಸ್ಟ್ ರಿವಿಷನ್ ಮಾಡಬೇಕಾದ್ರೆ 5 ಮಾರ್ಕ್ ಕ್ವಶನ್ ಅಂತ ಬಂದರೆ ಬಯಾಲಜಿ ಪಾರ್ಟಲ್ಲಿ ಮಾತ್ರ ಬರುತ್ತೆ, ಐದರ್ ಲೈಫ್ ಪ್ರೋಸೆಸ್ ಅಥವಾ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್, ಅವೆರಡೇ ಚಾಪ್ಟ್ರಲ್ಲಿ ಬರೋದ್ರಿಂದ ಅದನ್ನು ಆರಾಮಾಗಿ ಅವ್ರು ಬರಿಬೋದು. 4 ಮಾರ್ಕ್ಸಿಂದು 4 ಕ್ವಶನ್ಸ್ ಬರುತ್ತೆ, 2 ಕ್ವಶನ್ಸ್ ಫ್ರಮ್ ಫಿಸಿಕ್ಸ್, 1 ಫ್ರಮ್ ಕೆಮಿಸ್ಟ್ರಿ ಆ್ಯಂಡ್ 1 ಫ್ರಮ್ ಬಯಾಲಜಿ. ಅದು ನಮಗೆ ಗೊತ್ತಿರುತ್ತೆ. ಫಿಸಿಕ್ಸಿಂದ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೈಟ್ ಚಾಪ್ಟ್ರಲ್ಲೇ ಪ್ರಾಬ್ಲಮ್ಸ್ ಬರುತ್ತೆ, ರೇ ಡಯಾಗ್ರಾಮ್ಸ್ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ, ಮತ್ತು 3-4 ಮಾರ್ಕ್ಸಿಂದು ಪರ್ಫೆಕ್ಟಾಗಿ ಆನ್ಸರ್ ಬರೆದ್ಬಿಟ್ರೆ 1 ಮಾರ್ಕ್ 2 ಮಾರ್ಕ್ಸ್ನ ಆರಾಮಾಗಿ ಬರಿಬೋದು. ನೀವು ಫಸ್ಟ್ ಏನು ಮಾಡ್ತೀರಾ, ಬಿಡು ಆಯಿತು ಅಂತ ಗ್ಯಾಪ್ ಬಿಟ್ಬಿಡ್ತೀರಾ, ಕೊನೆಗೆ ಟೈಮ್ ಇರಲ್ಲ, ಅರ್ಜೆಂಟಾಗಿ ಬರೆಯೋ ಟೈಮಲ್ಲಿ ಆ ಕ್ವಶನ್ ಅಲ್ಲೇ ಸ್ಕಿಪ್ ಮಾಡಿಬಿಡ್ತೀರಾ, ಆಚೆ ಬಂದಂತೀರ ಅಯ್ಯೋ ಮರ್ತೇ ಬಿಟ್ಟೆ ಟೈಮೇ ಸಾಕಾಗಲಿಲ್ಲ ಅಂತ. ಸೊ ಆ ಟೈಮಲ್ಲಿ ಏನು ಆನ್ಸರ್ ಗೊತ್ತಾಗುತ್ತೆ ಬರೆದ್ಬಿಡ್ಬೇಕು, ತಪ್ಪನ್ನಿಸ್ತಾ ಅದನ್ನು ಕೊನೆಗೆ ಇಟ್ಕೊಬೇಕು. ಅಲ್ಲಿ ಸ್ಪೇಸ್ ಲೀವ್ ಮಾಡೋದು, ಬರ್ದಿದ್ದೀನಿ ಅಂತ ಮರ್ತ್ಕೊಳ್ಳೋದು ಆ ಥರ ಮಾಡಬಾರ್ದು. ಮೇಡಮ್, ಕೊನೆಯದಾಗಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಸೆಲ್ಫ್ ಕಾನ್ಫಿಡೆನ್ಸಿಂದ ಪರೀಕ್ಷೆ ಬರೀಲಿಕ್ಕೆ ನಿಮ್ಮ ಕೊನೆಯ ಹಿತನುಡಿಗಳು, ಸಲಹೆಗಳೇನು? ಹೂ ಆರ್ ಗೋಯಿಂಗ್ ಟು ಫೇಸ್ SSLC ಎಕ್ಸಾಮ್? ನೀವು SSLC ಅಂದರೆ ಅದು ಒಂದು ಜೀವನದ ಭಾಗ, ಇಂಪಾರ್ಟೆಂಟೇನೆ, ಬಟ್ ಇದು ಒಂದೇ ಅಲ್ಲ, ಇನ್ನು ಮುಂದೆನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಪರೀಕ್ಷೆನೇ ಜೀವನ ಅಲ್ಲ, ಹೌದು, ಜೀವನದಲ್ಲಿ ಇದೊಂದು ಪಾರ್ಟ್ ಅಷ್ಟೇ. ಹೌದು. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅವ್ರ ಮನಸ್ಥೈರ್ಯ ಕುಗ್ಗಿಸ್ಕೊಳ್ಳೋದು, ಪೇರೆಂಟ್ಸ್ ಅವ್ರನ್ನ ತುಂಬಾ ನಿಂದನೆ ಮಾಡೋದು, ನೋಡು ಅವ್ರು ತೆಗೆದ್ರು ನೀನ್ ಬರಲೇ ಇಲ್ಲ, ಸ್ಕೋರಿಂಗ್ ಮೇಲೆ ಮಕ್ಕಳನ್ನ ಇದು ಮಾಡಬಾರ್ದು. ಕೆಲವರೆಗೂ ಬೇರೆ ಕೆಲವು ಪೇರೆಂಟ್ಸ್ಗಳು ಹೋಲಿಕೆ ಮಾಡ್ತಾರೆ, ಹೌದು, ಓದೋದ್ರ ಬಗ್ಗೆನೂ ಹೋಲಿಕೆ ಮಾಡ್ಕೊಂಡು ಹೋಗ್ತಾರೆ. ಆರಂಭದಿಂದಲೇ ಅವನು ಎಷ್ಟು ಗಂಟೆ ಓದ್ತಿದ್ದಾನೆ, ನೀನು ಆಟ ಆಡೋಕೆ ಹೋಗ್ತೀಯಾ, ನೀನು ಅಲ್ಲಿಗೆ ಹೋಗ್ತೀಯ, ಇಲ್ಲಿ ಹೋಗ್ತೀಯಾ. ಕೆಲವೊಬ್ಬರಿಗೆ ಕೆಲವೊಂದು ಒಂದು ರಿಫ್ರೆಶ್ಮೆಂಟ್ ಬೇಕು ಅಂದರೆ ಆ ರಿಫ್ರೆಶ್ಮೆಂಟ್ ತೊಗೊಂಡ್ರೆ ಅವ್ರು ಮತ್ತೆ ಮುಂದೆ ಹೋಗೋದು ಅನ್ನೋದು ಕೆಲವೊಂದು ವಿದ್ಯಾರ್ಥಿಗಳು ಇದ್ದೇ ಇರುತ್ತೆ. ಈ ಫ್ರೆಂಡ್ಸ್ನ ಭೇಟಿ ಮಾಡೋದಿರ್ಬೋದು, TV ನೋಡೋದಿರ್ಬೋದು, ಅಥವಾ ಒಳ್ಳೆ ಚಟುವಟಿಕೆಗಳೇ ಇರ್ತಾವೆ ಕೆಲವು ವಿದ್ಯಾರ್ಥಿಗಳು. ಸೊ ಅದನ್ನ ಮಾಡಿದ್ರೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು, ಮುಂದಕ್ಕೆ ಹೋಗೋಕ್ಕಾಗೋದು ಅವ್ರಿಗೆ. ಸೊ ಹಾಗೂ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ಮಕ್ಕಳನ್ನ ಕಂಪೇರ್ ಮಾಡಬಾರ್ದು. ಮಕ್ಕಳದು ಪ್ರತಿಯೊಬ್ಬರದು IQ ಲೆವೆಲ್ ಡಿಫರ್ ಆಗಿರ್ತವೆ. ಸೊ ಕೆಲವ್ರಿಗೆ IQ ಲೆವೆಲ್ ತುಂಬ ಚೆನ್ನಾಗಿರುತ್ತೆ, ನಾವು ಒಂದ್ಸರಿ ಪಾಠ ಮಾಡಿದ್ರೆ ಅವ್ರು ಒಂದ್ಸರಿ ಓದಿದ್ರೆ ಅದನ್ನ ನೆನ್ಪಿಟ್ಕೋತಾರೆ, ನೆನಪಿನ ಶಕ್ತಿ ಕೂಡ. ಆದರೆ ಕೆಲವರಿಗೆ 2-3 ಸರಿ ಓದಿದ್ರು ಮರ್ತೋಗುತ್ತೆ. ಅವ್ರು ಏನು ಮಾಡಬೇಕು, ನಾನು 13 ಚಾಪ್ಟರ್ ಮುಗಿಸ್ತೀನಿ ಅಂತ ಹೋಗ್ಬಾರ್ದು, ಎಷ್ಟಾಗುತ್ತೋ ಅಷ್ಟೇ ಓದಲಿ, ಬಟ್ ಅದನ್ನು ಪರ್ಫೆಕ್ಟಾಗಿ ಓದಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೌದು, ಒಂದು ಸರಿ ನಾವು ಬರೆಯೋದು 100 ಸರಿ ಓದೋದಕ್ಕೆ ಸಮ ಅಂತಾರೆ. ಏನೇ ಒಂದು ಬರೆದ್ರೂ ಅದು ನಮ್ಮ ಮೆಮೊರಿಲಿ ಇರುತ್ತೆ. ಅದೇ ನೀವು ಬೈಹರ್ಟ್ ಮಾಡ್ತಾ ಇದ್ರೆ ಒಂದು ಸ್ಟೆಪ್ ಮಿಸ್ ಆದರೆ ಮುಂದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಬರ್ದಿರೋದು ಅಭ್ಯಾಸ ಇದ್ದರೆ ಆರಾಮಾಗಿ ಬರಿತಾ ಹೋಗ್ಬೋದು. ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಮೆಮೊರಿಲಿ ಖಂಡಿತ ಉಳಿಯುತ್ತೆ. ಮಕ್ಕಳು ಧೈರ್ಯ ಗೆಡದೆ ಆರಾಮಾಗಿ ಎದುರುಕೊಂಬಿಡೋದು, ನರ್ವಸ್ ಆಗೋದು, ಎಕ್ಸಾಮ್ಗೆ ಹೋದಾಗ ಅವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಆಗಿರುತ್ತೆ ಎಷ್ಟೋ ಜನದ್ದು. ಯಾಕೆ? ಅವ್ರ ಭಯ ಬಿಟ್ಬಿಡ್ಬೇಕು. ನಾವು ಎಷ್ಟೊಂದು ಎಕ್ಸಾಮ್ಸ್ನ ಆಲ್ರೆಡಿ ಕೊಡ್ತಾ ಇದ್ದಾರೆ, ಪ್ರಿಪ್ರೇಟರಿ ಎಕ್ಸಾಮ್ಸ್, ಅದರಲ್ಲೇ ಬರೆದು ಪ್ರಾಕ್ಟೀಸ್ ಆಗೋದ್ರಿಂದ ಕಾಪಿ ಮಾಡೋದು, ಸಿಗಾಕ್ಕೊಳ್ಳೋದು ಅದನ್ನೆಲ್ಲ ಬಿಟ್ಟು ಧೈರ್ಯವಾಗಿ ಎಕ್ಸಾಮ್ನ ಫೇಸ್ ಮಾಡಬೇಕು. ಆಲ್ ದ ಬೆಸ್ಟ್ ಎಲ್ಲರಿಗೂ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಧೈರ್ಯವಾಗಿರಿ, ಮಾರ್ಕ್ಸ್ ಚೆನ್ನಾಗಿ ಬರಲಿ ಬಿಡಲಿ, ಆತ್ಮಸ್ಥೈರ್ಯ ಕಳ್ಕೊಬಾರ್ದು. ನಿಮ್ಮ ಒಂದು ಒಳ್ಳೆ ಉತ್ತಮ ಭವಿಷ್ಯಕ್ಕೆ SSLC ಈಸ್ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಸತತ ಪ್ರಯತ್ನದಿಂದ ಒಳ್ಳೆ ರಿಸಲ್ಟ್ ತಗೊಳ್ಳಿ. ನಿಮ್ಮ ಅಪ್ಪ ಅಮ್ಮನಿಗೆ ಮತ್ತು ನಿಮ್ಮ ಟೀಚರ್ಸ್ಗೆ ಎಲ್ಲ ಒಳ್ಳೆ ಹೆಸರು ತಂದ್ಕೊಡಿ, ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿ. ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಮತ್ತು SSLC ವಿದ್ಯಾರ್ಥಿಗಳಿಗೆ ಈ ಬಾರಿ ಕಳೆದ 1-2 ವರ್ಷದಿಂದಲೂ ಸಹ ಒಂದು ಗುಡ್ ನ್ಯೂಸ್ ಇದೆ. ಈ ಬಾರಿ ಇನ್ನೂ ಒಳ್ಳೆ ಒಂದು ಗುಡ್ ನ್ಯೂಸ್ ಇದೆ. ಏನಂತ ಹೇಳಿದ್ರೆ, ಕನಿಷ್ಠ ಶೇಕಡ 33 ಅಂಕಗಳನ್ನ ತೊಗೊಂಡು ಸಹ ನೀವು ಪಾಸ್ ಆಗ್ತೀರಾ. ಇಲ್ಲ, ಒಂದು ರೈಟಿಂಗ್ ಎಕ್ಸಾಮ್ಸಲ್ಲಿ 20 ಮಾರ್ಕ್ಸನ್ನು ತೊಗೊಂಡ್ರು ಸಹ ನೀವು ಪಾಸ್ ಆಗ್ತೀರಾ, ಅದೊಂದಿದೆ. ಅದಲ್ಲದೆ ನಿಮಗೆ SSLC ವಿದ್ಯಾರ್ಥಿಗಳು ಪರೀಕ್ಷೆ ಅನ್ನೋ ಭಯನ ಬಿಟ್ಬಿಡಿ, ಫೇಲ್ ಆಗ್ತೀನಿ ಅನ್ನೋ ಭಯನ ಬಿಟ್ಬಿಡಿ. ನಿಮಗೆ ಒಂದಲ್ಲ 3 ಬಾರಿ ಪರೀಕ್ಷೆ ಬರೆದ್ರು ಸಹ 3 ಬಾರಿ ಪರೀಕ್ಷೆ ಬರೀಲಿಕ್ಕೆ ನಿಮ್ಗೆ ಅವಕಾಶ ಇದೆ. 3 ಬಾರಿ ಬರೆದ್ರೂ ಸಹ ನಿಮಗೆ ಫ್ರೆಶರ್ ಅಂತಲೇ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲೂ ಸಹ ಪ್ರಿಂಟ್ ಆಗೋದು. ಆ ಒಂದು ವಿಷಯನೂ ಸಹ ನೀವು ನೆನ್ಪಿಟ್ಕೊಳ್ಳಿ. ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಹರ್ಷಿತಾ ಮೇಡಮ್ರವರು ಇಷ್ಟೊತ್ತು ವಿಜ್ಞಾನ ವಿಷಯವನ್ನು ಹೇಗೆ ಓದಬೇಕು, ಹೆಚ್ಚು ಅಂಕಗಳನ್ನ ತಗೊಳ್ಳೋದು ಹೇಗೆ, ಬಹುಮುಖ್ಯವಾಗಿ ಪರೀಕ್ಷೆಯ ಒಂದು ದಿನಗಳ ಹತ್ರ ಬರ್ತಿದ್ದಂಗೆ ಲೈಫ್ ಸ್ಟೈಲ್ ಹೇಗಿರಬೇಕು, ನಿಮ್ಮ ಜೀವನ ಶೈಲಿ ಹೇಗಿರಬೇಕು, ಹೇಗೆ ಕಾಪಾಡ್ಕೋಬೇಕು ಹೆಲ್ದಿಯಾಗಿ ಅಂತಲೂ ಸಹ ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದಗಳು. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಾಯ್, ಮತ್ತೆ ಸಿಗೋಣ.